ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಕಾರಿನ ಕೂಲಿಂಗ್ ಪೇಪರ್ ತೆಗೆಸಲು ಕೊಟ್ಟಿದ್ದ ಅವಕಾಶ ಮುಗಿದಿದೆ. ನಿಯಮ ಉಲ್ಲಂಘಿಸಿದವರಿಗೆ ದಂಡಕಾಲ ಶುರುವಾಗಿದೆ. ಹಾಗಾದ್ರೆ ಕೂಲಿಂಗ್ ಪೇಪರ್ ನಿಯಮವನ್ನ ಯಾರ್ಯಾರು ಎಷ್ಟರ ಮಟ್ಟಿಗೆ ಪಾಲಿಸ್ತಾ ಇದ್ದಾರೆ ನೋಡೋಣ ಬನ್ನಿ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ನಲ್ಲಿ. ವಾಹನಗಳ ಗಾಜಿಗೆ ಅಳವಡಿಸಿರೋ ಸನ್ ಫಿಲ್ಮ್ ತೆಗೆಸಲು ಡೆಡ್ಲೈನ್ ಮುಗಿದಿದೆ. ಇವತ್ತಿನಿಂದ ಉದ್ಯಾನ ನಗರಿಯಲ್ಲಿ ದಂಡ ವಸೂಲಿ ಅವಧಿ ಶುರುವಾಗಿದೆ. ಆದರೆ ಸುಪ್ರೀಂ ಕೋರ್ಟ್ನ ಆದೇಶವನ್ನ ಎಷ್ಟು ಮಂದಿ ಪಾಲಿಸಿದ್ದಾರೆ ಅಂತ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡಿದಾಗ ಶಾಕ್ ಕಾದಿತ್ತು. ಈ ರಿಯಾಲಿಟಿ ಚೆಕ್ನಲ್ಲಿ ಮೊದಲಿಗೆ ಸಿಕ್ಕಿದ್ದು ಶಾಸಕರ ಭವನದ ವಾಹನಗಳು. ನಿನ್ನೆಗೆ ಡೆಡ್ಲೈನ್ ಮುಗಿದಿದ್ರೂ ಹಲವು ಜನಪ್ರತಿನಿಧಿಗಳ ವಾಹನಗಳು ಟಿಂಟೆಡ್ ಗ್ಲಾಸ್ಗಳೊಂದಿಗೆ ಮಿಂಚ್ತಾ ಇದ್ವು. ಏನ್ರಪ್ಪ ಇದು ಅಂತ ಕೇಳಿದ್ರೆ ಸಿಕ್ಕಿದ್ದು ಹಾರಿಕೆಯ ಉತ್ತರ. ಬೈಲಂಗ್ಲ ಕ್ಷೇತ್ರದವ್ರದ್ದು ರಾತ್ರಿ ಬಂದಿದ್ದು, ನಮಗೆ ಊರಿಂದ ಬಂದಿದ್ದು. ಇವತ್ತು ತೆಗಿಸ್ತೀವಿ. ನೀವೇ ರೂಲ್ಸ್ ಫಾಲೋ ಮಾಡಿಲ್ಲ ಅಂದ್ರೆ ಎಮ್ಎಲ್ಎ ಇಲ್ಲ ಮಾಡ್ತೀವಿ ಖಂಡಿತ. ನಾವು ಹೇಳಿದ್ದಾರೆ ಬೆಳಿಗ್ಗೆ ರೈಲ್ವೆ ಸ್ಟೇಷನ್ ಬಂದಿದ್ದು. ತಪ್ಪು. ಕೂಲಿಂಗ್ ಪೇಪರ್ ತೆಗೆಯೋದಕ್ಕೆ ನಮಗೆ ಟೈಮ್ ಸಿಕ್ಕಿಲ್ಲ ಮೇಡಮ್. ಯಾಕೆಂದರೆ ನಾವು ರಾತ್ರಿ ದಾವಣಗೆರೆ ರಾತ್ರಿ 1 ಗಂಟೆಗೆ ಬಂದಿದ್ದೀನಿ. ಈಗ ಸಾಹೇಬ್ರನ್ನ ಕರ್ಕೊಂಡ್ಬಂದು ಮತ್ತೆ ಇಲ್ಲಿ ಆಫೀಸಲ್ಲಿ ಬಿಟ್ಟು ಮತ್ತೆ ತೆಗೆಯೋಣ ಅಂತೇಳಿ ಈಗ ಹೊರಟಿದ್ದೀನಿ ಮೇಡಮ್. ಇವಾಗ ಬಂದಿದ್ದೀನಿ, ತೆಗಿತೀನಿ ಇವಾಗ. ತಪ್ಪಲ್ವಾ ಸರ್? ಶಾಸಕರ ಗಾಡಿನೇ ತೆಗಿ. ಆಯ್ತಪ್ಪ, ಊರಲ್ಲಿ ಇರಲ್ಲ ಗಾಡಿ, ಸ್ಟೇ ಆಗಿತ್ತಿದ್ದು, ಈಗ ತಾನೇ ಬಂದಿದ್ದೀನಿ ನಾನು. ಇನ್ನು ಸನ್ ಫಿಲ್ಮ್ ತೆಗೆಸದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದ್ದ ಪೊಲೀಸರ ವಾಹನಗಳು ನಿಯಮ ಪಾಲಿಸಿರಲಿಲ್ಲ. ಈ ನಿಯಮ ಉಲ್ಲಂಘನೆಯಲ್ಲಿ ಸಿಂಹಪಾಲು ಸರ್ಕಾರಿ ವಾಹನಗಳದ್ದೇ ಅನ್ನೋದು ಸರ್ಕಾರಿ ವಾಹನ ಚಾಲಕರ ಮಾತು. ನಾನು ಒಬ್ಬನೇನಿಲ್ಲ ಮೇಡಮ್, ಬೇಜಾನ್ ಸರ್ಕಾರಿ ಗಾಡಿ ಇದ್ದಾವೆ. ನಾನು ಇವತ್ತು ತೆಗಿಸ್ತೀನಿ. ಇವತ್ತು ಸರ್ ನಿಮಗೆ ಗೊತ್ತಿರೋಂಗೆ ಯಾವ ಗಾಡಿ ತೆಗಿಸಿಲ್ಲ ಸರ್ ಸರ್ಕಾರಿ? ಈ ಸರ್ಕಾರಿ ಗಾಡೀಲಿ 50% ತೆಗ್ದಿಲ್ಲ ಮೇಡಮ್. ಈ ಮಧ್ಯೆ ನಿಯಮ ಉಲ್ಲಂಘಿಸಿದವರಲ್ಲಿ ಜನಪ್ರತಿನಿಧಿಗಳು ಇರೋದನ್ನ ಮನಗಂಡ ಸಚಿವ ಅಶೋಕ್ ಕೋರ್ಟ್ ಆದೇಶ ಪಾಲನೆಗೆ ಸಹಕರಿಸುವಂತೆ ಜನರಲ್ಲಿ ಮನವಿ ಮಾಡಿದ್ದಾರೆ. ಬಲಪ್ರಯೋಗದ ಮೂಲಕ ಪೇಪರ್ ತೆಗೆಸಬೇಡಿ ಅಂತ ಪೊಲೀಸರಿಗೆ ಸಲಹೆ ನೀಡಿದ್ದಾರೆ. ಇನ್ನು ಸನ್ ಫಿಲ್ಮ್ ತೆಗೆಸೋ ವಿಚಾರದಲ್ಲಿ ನಿಯಮ ಉಲ್ಲಂಘಿಸಿದ್ರೆ ಪ್ರತಿ ಸಿಗ್ನಲ್ಗೆ ₹100 ದಂಡ ಹಾಕ್ತೀವಿ ಅಂತ ಟ್ರಾಫಿಕ್ ಪೊಲೀಸರು ಎಚ್ಚರಿಕೆ ನೀಡಿದ್ರು. ಆದ್ರೆ ಸಚಿವರ ಮಾತಿನಿಂದಲೋ ಏನೋ ಇವತ್ತು ತೆಪ್ಪಗಾಗಿದ್ರು. ಒಟ್ನಲ್ಲಿ ಸನ್ ಫಿಲ್ಮ್ ಸುದ್ದಿ ಇವತ್ತು ಭಾರೀ ಚರ್ಚೆಯಲ್ಲಿತ್ತು. ನಂದಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇವತ್ತು ನೀವು ಸೂರ್ಯನನ್ನ ನೋಡಿದ್ರೆ ನೀವು ಇನ್ನು ಜೀವಮಾನದಲ್ಲಿ ನೋಡಲಾಗದ ಒಂದು ಅದ್ಭುತ ದೃಶ್ಯ ಕಾಣಿಸ್ತಿತ್ತು. ಅಯ್ಯೋ ನೋಡ್ಲಿಲ್ಲ ರೀ, ಮಿಸ್ ಆಗ್ಬಿಡ್ತು, ಅಂತಹದ್ದೇನಿತ್ತು ಅಂತೀರಾ? ನಿರಾಶರಾಗಬೇಡಿ, ಅದು ಹೇಗಿತ್ತು ಅಂತ ನಾವು ನಿಮಗೆ ತೋರಿಸ್ಕೊಡ್ತೀವಿ. ಇವತ್ತು ಉದ್ಯಾನ ನಗರಿಯ ನೆಹರು ತಾರಾಲಯದಲ್ಲಿ ಜನವೋ ಜನ. ಎಲ್ಲರೂ ಆಗಸದತ್ತ ದೃಷ್ಟಿ ನೆಟ್ಟಿದ್ರು. ಪ್ರತಿಯೊಬ್ಬರಲ್ಲೂ ಏನೋ ಕುತೂಹಲ, ಅಪರೂಪದ ದೃಶ್ಯ ಕಂಡ ಸಂತಸ. ಅಂದಹಾಗೆ ಇವರೆಲ್ಲ ನೋಡ್ತಿದ್ದಿದ್ದು ಈ ಶತಮಾನದಲ್ಲಿ ಕಂಡ ಅಪರೂಪದ ಶುಕ್ರ ಸಂಕ್ರಮಣ. ಹೌದು, ಇವತ್ತು ಬೆಳಿಗ್ಗೆ ಮೋಡಗಳ ಮಧ್ಯೆ ಬೆಳ್ಳಿ ತಟ್ಟೆಯಂತೆ ಬೆಳಗುತ್ತಿದ್ದ ಸೂರ್ಯನ ಮೇಲೆ ದೃಷ್ಟಿಬೊಟ್ಟು ಇಟ್ಟಂತೆ ಬದಿಯಲ್ಲೊಂದು ಕಪ್ಪನೆ ಚುಕ್ಕೆ ಕಾಣ್ತಿತ್ತು. ಸೂರ್ಯ ಹಾಗೂ ಭೂಮಿಯ ನಡುವೆ ಹಾದು ಹೋದ ಶುಕ್ರಗ್ರಹವೇ ಇಲ್ಲಿ ಸಣ್ಣ ಕಪ್ಪು ಚುಕ್ಕೆಯಂತೆ ಗೋಚರವಾಯಿತು. ಅಂದಹಾಗೆ ಇಂತಹ ಖಗೋಳ ವಿದ್ಯಮಾನ ಸಂಭವಿಸೋದು ಮತ್ತೆ 2112ಕ್ಕೆ, ಅಂದ್ರೆ ಇನ್ನು 105 ವರ್ಷಗಳ ಬಳಿಕ. ಅದಕ್ಕೆ ಚಾನ್ಸ್ ಮಿಸ್ ಮಾಡ್ಕೋಬಾರದು ಅಂತ 106 ಮಂದಿ ಇವತ್ತು ಶುಕ್ರ ಸಂಕ್ರಮಣ ನೋಡಲು ಮುಗಿಬಿದ್ದಿದ್ರು. ನಾವು ಬೆಳಿಗ್ಗೆ 6:30ಗೆ ಬಂದ್ವಿ. ಮಕ್ಕಳನ್ನೆಲ್ಲ ಕರ್ಕೊಂಡು ಸ್ಕೂಲಿಗೆ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀವಿ. ಆದರೆ ಮೋಡ ಬಂದುಬಿಟ್ಟಿದೆ, ಸರಿಯಾಗಿ ನೋಡೋಕ್ಕಾಗಿಲ್ಲ. ಇದು ಲೈಫಲ್ಲಿ ಒಂದೇ ಸರಿ ಸಿಗೋದು. ಇನ್ನು 107 ವರ್ಷದ ಮೇಲೆ ಮತ್ತೆ ಸಿಗುತ್ತೆ. ಒಂದ್ಸಲ ನಮಗೆಲ್ಲ ತುಂಬ ಎಕ್ಸೈಟ್ಮೆಂಟ್ ಇತ್ತು, ಇದು ನೋಡಬೇಕು, ಇದು ಮಾಡಬೇಕು ಅಂತ. ಬಟ್ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಮಗೆ ಅವಕಾಶ ಸಿಗತ್ತೆ ಅಂತ ಅಪೇಕ್ಷೆ ಪಡ್ತಾ ಇದ್ದೀವಿ. ಬರಿಗಣ್ಣಿಂದ ಸೂರ್ಯನನ್ನ ನೋಡಿದ್ರೆ ಅಪಾಯವಿರುವ ಹಿನ್ನೆಲೆಯಲ್ಲಿ ತಾರಾಲಯದಲ್ಲಿ ಜನರ ವೀಕ್ಷಣೆಗೆ ವಿಶೇಷ ವ್ಯವಸ್ಥೆ ಏರ್ಪಡಿಸಲಾಗಿತ್ತು. ಬೆಳಗ್ಗೆ ಬೇಗ ಬಂದಿದ್ವಿ. ತುಂಬ ನಿರಾಶೆ ಆಗ್ತಿದೆ, ಮೋಡ ಎಲ್ಲ ಬಂದಿದೆ, ನೋಡೋಕ್ಕಾಗ್ತಿಲ್ಲ ಅಂತ. ಇನ್ನು ಸ್ವಲ್ಪ ಹೊತ್ತು ನೋಡ್ತೀವಿ, ಬರುತ್ತಾ ಇಲ್ವಾ ಇಲ್ಲ. ತುಂಬ ಖುಷಿ ಆಗ್ತಾ ಇದೆ. ಒಟ್ಟಾರೆ ಈ ಶತಮಾನದ ವಿಶಿಷ್ಟ ಸೌರ ವಿದ್ಯಮಾನವನ್ನ ನೋಡಿದವರು ನಾವೇ ಅದೃಷ್ಟವಂತರು ಅಂತ ಖುಷಿ ಪಟ್ರು. ನೋಡಲು ಸಾಧ್ಯವಾಗದವರು ಸ್ವಲ್ಪ ಡಿಸಪಾಯಿಂಟ್ ಆದ್ರು.
ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಗಣಿ ವರದಿಯಲ್ಲಿ ಯಡಿಯೂರಪ್ಪ ಹೆಸರು ಸೇರಿಸುವಂತೆ ಬಿಜೆಪಿ ನಾಯಕರಾದ ಅನಂತಕುಮಾರ್ ಮತ್ತು ಎಲ್ಕೆ ಅಡ್ವಾಣಿ ಒತ್ತಡ ಹೇರಲಿಲ್ಲ ಅಂತ ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗಡೆ ಹೇಳಿದ್ದಾರೆ. ವಿಧಾನ ಪರಿಷತ್ಗೆ ಪದವೀಧರ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಡಾ ಅಶ್ವಿನ್ ಮಹೇಶ್ಗೆ ಪ್ರತಿಜ್ಞಾವಿಧಿ ಬೋಧಿಸಿದ ನಂತರ ಬೆಂಗಳೂರಿನಲ್ಲಿ ಇವತ್ತು ಮಾತನಾಡಿದ ಸಂತೋಷ್ ಹೆಗಡೆ, ಕೆಲವರು ಈ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ ಅಂತ ಹೇಳಿದರು. ಅವ್ರು ಹೇಳಿದ್ರಂತೆ ಅದ್ವಾನಿಯವರು ಅನಂತಕುಮಾರ್ ಅವ್ರಿಗೆ ಹೇಳಿಬಿಟ್ಟು ಮತ್ತೆ ಅವರ ಮುಖಾಂತರ ನನ್ನ ಮೇಲೆ ಒತ್ತಡ ತಂದರು, ಅದಕ್ಕೆ ನಾನು ಮಾಡಿದೆ ಅಂತ. ಅನಂತಕುಮಾರ್ ಅವರ ಮುಖವಾಗಲಿ ಅವರ ಸ್ವರವನ್ನಾಗಲಿ ನಾನು ಕೇಳಿಲ್ಲ. ಟಿ ವಿಯಲ್ಲೆಲ್ಲೋ ಮಾತಾಡ್ತಾ ಇದ್ದಾರೋ ಕೇಳಿರಬೇಕು. ವೈಯಕ್ತಿಕವಾಗಿ ನಮ್ಮೊಳಗೆ ಯಾವ ಸಂಪರ್ಕವೂ ಇಲ್ಲ. ಇದ್ದರೆ ತೋರಿಸ್ಕೊಡ್ಲಿ ಅವರು, ಯಾವತ್ತೊಂದು ದಿವಸ ಆದರೂ ಇದ್ದರೆ. ಅವ್ರ ಜೊತೆ ವೇದಿಕೆ ಹಂಚ್ಕೊಂಡಿಲ್ಲ, ಅವ್ರ ಜೊತೆ ಕೈ ಕುಲುಕಿಸಿಲ್ಲ, ಶೇಕ್ ಹ್ಯಾಂಡ್ ಮಾಡಿಲ್ಲ, ಮಾತುಕತೆನೂ ಮಾಡಿಲ್ಲ. ಕರ್ನಾಟಕದಲ್ಲಿನ ಚಿನ್ನದ ದರ ನೋಡೋಣ ಬನ್ನಿ. ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 28,120 ರೂಪಾಯಿ. ನಿನ್ನೆ ದರಕ್ಕೆ ಹೋಲಿಸಿದರೆ 10 ಗ್ರಾಂ ಚಿನ್ನದ ದರದಲ್ಲಿ 320 ರೂಪಾಯಿ ಏರಿಕೆಯಾಗಿದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 30,920 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದ್ರೆ ಚಿನ್ನದ ದರದಲ್ಲಿ 320 ರೂಪಾಯಿ ಏರಿಕೆಯಾಗಿದೆ. ಇನ್ನು ಸಾಕಷ್ಟು ಸುದ್ದಿಗಳಿವೆ, ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.